Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ವೃಷಭ ರಾಶಿಯವರ ಹೊಸ ವರ್ಷ ಹೇಗಿದೆ 2026 ಮಾರ್ಚ್ ಯುಗಾದಿ ಹೊಸ ವರ್ಷ ಆಗಿರೋದ್ರಿಂದ ಈ ದಿನ ಏನು ನಿಮ್ಗೆ ಬದಲಾವಣೆನ ತರುತ್ತೆ ನೋಡೋಣ. ಜೊತೆಗೆ ಹೊಸ ವರ್ಷದ ಜೊತೆಗೆ ಸಾಕಷ್ಟು ಹೊಸ ಬೆಳಕನ್ನ ತಗೊಂಬರ್ಲಿ. ಮತ್ತೆ ಹೋಳಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರಿಗೂ ಏನ್ ಬದಲಾವಣೆ ಬರುತ್ತೆ, ಏನಿದೆ ಚೇಂಜಸ್ ನೋಡೋಣ ಬನ್ನಿ. ಸಾಕಷ್ಟು ವಿಚಾರದಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಬರುತ್ತೆ. ಶ್ರೀ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಇದೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಅಮಾವಾಸ್ಯೆಯಿಂದ ಈ ಹುಣ್ಣಿಮೆ ಕಳೆದ ಮೇಲೆ ಸಾಕಷ್ಟು ಸ್ಪೀಡ್ ಅಪ್ ಆಗತ್ತೆ ನಿಮ್ಮ ಲೈಫ್ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಶ್ರೀ ಲೋಲಪಾದ ಅಮ್ಮನವರು ಇದ್ದಾರೆ. ಇದೊಂದು ರೀತಿ ಅದೃಷ್ಟದ ಆಟ. ನಿಮ್ಮ ಜೀವನದಲ್ಲಿ ನೀವೇನ್ ಮ್ಯಾನಿಫೆಸ್ಟ್ ಮಾಡಿದ್ರಿ ಅದು ಇದುವರೆಗೂ ಏನ್ ನಡೆದಿರ್ಲಿಲ್ಲ, ಏನ್ ನಿಮ್ಗೆ ಸಪೋರ್ಟಿಂಗ್ ಸಿಸ್ಟಮ್ ಸಿಗ್ತಾ ಇರ್ಲಿಲ್ಲ, ಸೊ ಆ ಸಪೋರ್ಟ್ ಸಿಗ್ತಾ ಇದೆ, ಬದಲಾವಣೆ ಬರ್ತಿದೆ, ಆ ಬದಲಾವಣೆನ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಮ್ಗೆ ಏನ್ ಅಗತ್ಯ ಇದೆ ಅದನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕು. ಫಸ್ಟ್ ನಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಬರ್ತಾ ಇರುವಂತ ಬದಲಾವಣೆಯನ್ನ ನಾವು ಓಪನ್ ಹಾರ್ಟ್ ಅಲ್ಲಿ ರಿಸೀವ್ ಮಾಡೋದಕ್ಕೆ ರೆಡಿ ಇರಬೇಕು ಅನ್ನುವಂಥದ್ದು ಇದೆ. ಒಂದು ಹೂವಿನ ರೀತಿ ಬದಲಾವಣೆ, ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ರೀತಿಯ ಪುಷ್ಪಗಳು, ಒಂದೊಂದು ರೀತಿಲಿ ಬದಲಾವಣೆಗಳು ಬರುತ್ತೆ. ಸಮಥಿಂಗ್ ಫ್ಲವರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಇಂಪಾರ್ಟೆಂಟ್ ವಿಚಾರ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಣಿಗಳ ವಿಚಾರಕ್ಕೂ ಕೂಡ ಒಂದಷ್ಟು ಸ್ಪಿರಿಟ್ ಅನಿಮಲ್ಸ್ ಕೂಡ ನಿಮ್ಮ ಜೀವನಕ್ಕೆ ಒಂದಷ್ಟು ಬದಲಾವಣೆನ ತರ್ತಾ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಾಯಿಗೆ ಸಂಬಂಧಪಟ್ಟಂಗೆ, ಡಾಗ್ಸ್ ಎನರ್ಜಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಎನರ್ಜಿ ನಿಮ್ಮನ್ನ ಪುಲ್ ಮಾಡುತ್ತೆ ಅನ್ನುವಂಥದ್ದು ಇದೆ. ಕೆಲವು ಸತಿ ಒಳ್ಳೇದಕ್ಕಾಗುತ್ತೋ ಕೆಟ್ಟದಕ್ಕಾಗುತ್ತೋ ಗೊತ್ತಿಲ್ಲ. ಕೆಲವು ವ್ಯಕ್ತಿಗಳಿಂದ, ಕೆಲವು ಪ್ರಾಣಿಗಳಿಂದ ನಮ್ಮ ಜೀವನದಲ್ಲಿ ತುಂಬಾ ಮಹತ್ತರವಾದಂತ ಬದಲಾವಣೆಗಳು ಬರುತ್ತೆ. ಏನೇ ಆದ್ರೂ ಕೂಡ ಒಂದು ಖುಷಿಯಾಗಿ ಇರೋದಕ್ಕೆ ಪ್ರಯತ್ನನ ಪಡಿ. ಜೊತೆಗೆ ಒಂದಷ್ಟು ಎಂಜಾಯ್ ಮಾಡಿ ನಿಮ್ಮ ಲೈಫನ್ನ. ಒಂಚೂರು ಸೈಲೆನ್ಸ್ ಅನ್ನ ಕೂಡ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ಕೆಲವು ಶಬ್ದಗಳು ನಮ್ಗೆ ಗೊತ್ತೇ ಇಲ್ಲ. ಮುಂದಿನ ಜನಾಂಗಕ್ಕೆ ಯಾವ್ಯಾವ ಶಬ್ದಗಳು ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಸೈಲೆಂಟ್ ಅಲ್ಲಿ ಇದ್ದು ಒಂದಷ್ಟು ಶಬ್ದಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಜನರು ಡ್ಯಾನ್ಸಿಂಗ್ ಕ್ಲಾಸಿಗೆ ಸೇರ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಏನೋ ಒಂದಷ್ಟು ಬದಲಾವಣೆನ ನೀವು ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕಣ್ಣುಗಳು ಮತ್ತೆ ಹೋಲ್ ಬಾಡಿ ಮೂವ್ಮೆಂಟ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ನಂಗನ್ಸೋ ಪ್ರಕಾರ ಯಾರೋ ಇಲ್ಲಿ ಫುಲ್ ಒಂದ್ ರೀತಿ ಹೇಗೆ ಅಂದ್ರೆ ಕೋಮಾ ಸ್ಟೇಜ್ ಅಲ್ಲಿ ಇರೋರಿಗೂ ಕೂಡ ಒಂದು ನೆನಪು ಬರುವಂಥದ್ದು ಅಥವಾ ಒಂದು ಪಾಸಿಟಿವ್ ಆಗಿ ಅವರಲ್ಲಿ ಬದಲಾವಣೆ ಬರುವಂಥ ಸಾಧ್ಯತೆಗಳನ್ನ ಕೂಡ ನಾವು ನೋಡ್ತೀವಿ. ಒಂದಷ್ಟು ವಿನೋದವಾಗಿ, ಹಾಸ್ಯವಾಗಿ, ಎಂಜಾಯ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಮದುವೆ ವಿಚಾರಕ್ಕೆ ಏನು ಬಂಧನಗಳು ಆಗಿದೆ, ಆ ಬಂಧನಗಳು ರಿಮೂವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ಚೆನ್ನಾಗಿ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕೃಷ್ಣನ ಭಗವದ್ಗೀತೆಯ ಸಾರ ಅಥವಾ ಕೃಷ್ಣಾರ್ಜುನರ ಸಂವಾದ ಇದನ್ನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸತ್ಯ ಇನ್ ಮುಂದೆ ವೇಗವಾಗಿ ಹರಡುತ್ತೆ, ಗೊತ್ತಾಗತ್ತೆ ಎಲ್ರಿಗೂ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಬೇಡದೇ ಇರುವಂತ ವಿಚಾರಗಳಿಗೆ ತಲೆ ಮೂಗ್ ತೂರ್ಸುವಂತ ಪರಿಪಾಠ ನಿಮ್ಗೆ ಇದ್ರೆ, ಸೊ ಅದರಿಂದ ನಿಮ್ಮನ್ನ ನೀವು ಬೇರೆ ರೀತಿಲಿ ಇಟ್ಕೊಳ್ಳಿ. ಬೇರೆಯವ್ರ ವಿಚಾರಕ್ಕೆ ನೀವು ತಲೆ ಹಾಕಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸತ್ಯ ಯಾರಿಗೂ ತಿಳಿದಿರೋ ಹಾಗೆ ಪ್ರಯತ್ನಗಳು ನಡೀತಾ ಇದೆ, ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ನೀವೊಂದು ಸ್ಟಾರ್ ಸೀಡ್ ತರ ಇದ್ದೀರಾ. ಆ ಸ್ಟಾರ್ ಸೀಡ್ ಎನರ್ಜಿ ನಿಮ್ಮಲ್ಲಿ ಇದೆ. ಸೊ ಹಾಗಾಗಿ ಒಂದಷ್ಟು ಬದಲಾವಣೆಗಳು ನಿಮ್ಮದೇ ಆದ ರೀತಿಲಿ ನಿಮ್ಮನ್ನ ನೀವು ರೆಪ್ರೆಸೆಂಟ್ ಮಾಡ್ಬೇಕಾಗಿರುವಂತ ಅಗತ್ಯ ಇದೆ. ಸೊ ನಿಮ್ಮನ್ನ ನೀವು ಸರಿಯಾದ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಹೈಯರ್ ಸೆಲ್ಫ್ ಇಂದ ನಿಮ್ಗೆ ಒಂದಷ್ಟು ಬದಲಾವಣೆಗಳು ಬರುತ್ತೆ, ಒಂದಷ್ಟು ಸಹಾಯಗಳು ಕೂಡ ಸಿಗುತ್ತೆ. ನಿಮ್ಮ ಡಿವೈನ್ ಟೀಮ್ ನಿಮ್ಮ ರಕ್ಷಣೆಗೆ ಯಾವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಡಿವೈನ್ ಟೀಮ್ ನಿಮ್ಮನ್ನ ಯಾವಾಗ್ಲೂ ರಕ್ಷಿಸ್ತಾ ಇರುತ್ತೆ. ನಿಮ್ಗೊಂದು ಒಳ್ಳೆ ರೀತಿಯ ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಮತ್ತೆ ನಿಮ್ಗೆ ಅಂತ ಒಂದಷ್ಟು
ಸಹಾಯ ಮಾಡೋದಕ್ಕೆ, ನೀವು ಸ್ಟ್ರಕ್ ಆದಂಥ ಸಮಯದಲ್ಲಿ ನಿಮ್ಗೆ ಮಾರ್ಗದರ್ಶನ ಕೊಡೋದಕ್ಕೆ ಕೂಡ ನಿಮ್ಮ ಸೋಲ್ ಜರ್ನಿಲಿ ಒಂದಷ್ಟು ಪಾತ್ರಗಳು, ವ್ಯಕ್ತಿಗಳು ನಿಮ್ಮ ಒಂದಷ್ಟು ಪೂರ್ವಾರ್ಜಿತ ಪುಣ್ಯ ಫಲದ ಮುಖೇನ ಬಂದು ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸಾಕಷ್ಟು ಪಾಸಿಟಿವ್ ಅವರ ಇದೆ ಇಲ್ಲಿ, ಸಾಕಷ್ಟು ಪಾಸಿಟಿವ್ ಎನರ್ಜಿ ಇದೆ. ಎಸ್ಪೆಷಲಿ ಗುರುವಿನ ಅನುಗ್ರಹ ನಿಮ್ಮ ಜೀವನದಲ್ಲಿ ಇದೆ. ಒಂದು ಗುರುವಿನ ಸ್ಥಾನಕ್ಕೆ ಹೋಗೋದ್ರ ಜೊತೆಗೆ ಒಂದು ಗುರುವಿನ ಆಶೀರ್ವಾದ ಕೂಡ ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಎಕ್ಸ್ ಎನರ್ಜಿ ನಿಮ್ಮನ್ನ ಡಿಸ್ಟರ್ಬ್ ಮಾಡುವಂತ ಸಾಧ್ಯತೆ ಇದೆ. ವಾಹನ ಓಡಿಸ್ಬೇಕಾದ್ರೆ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನ ವಹಿಸಿ. ಸೈನ್ಯದಲ್ಲಿ ಒಂದಷ್ಟು ಏರುಪೇರಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಾನೂನಿನ ವಿರುದ್ಧವಾಗಿ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಕಾನೂನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಏನೇ ಇದ್ರು ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗದಿರ ತಾಳ್ಮೆಯಿಂದ ಕೆಲವು ನಿರ್ಧಾರಗಳನ್ನ ಪಡ್ಕೊಳ್ಳಿ. ಅವರಿಂದ ಸಜೆಷನ್ ತಗೊಳ್ಳೋದಾದ್ರೂ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಕ್ಸ್ ಎನರ್ಜಿ ಸ್ವಲ್ಪ ಡಿಸ್ಟರ್ಬ್ ಮಾಡುವಂತ ಸಾಧ್ಯತೆ ಇದೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ ತುಂಬಾ ಮುಖ್ಯ. ಸೊ ಹಾಗಾಗಿ ಟಾರಸ್, ನಿಮ್ಮ ರಾಶಿಯವರೇ ನಿಮ್ಗೆ ಸ್ವಲ್ಪ ತೊಂದರೆ ಮಾಡಬಹುದು. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ತುಂಬಾ ದುಬಾರಿ ಆಗ್ಬಹುದು. ಬೇರೆಯವರ ನಂಬಿಕೆ ನಿಮ್ಗೆ, ಅಥವಾ ನಿಮ್ಮ ನಂಬಿಕೆನೆ ನಿಮ್ಗೆ ಹೆಚ್ಚು ದುಬಾರಿ ಆಗಬಹುದು. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೇ ಮಾಡೋದಿದ್ರು ಡೈರೆಕ್ಟ್ ಆಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಕರ್ಕಾಟಕ ರಾಶಿ ಮತ್ತೆ ವೃಷಭ ರಾಶಿ, ಮಿಥುನ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಹಳೆಯ ಕೆಲಸಗಳು ಏನು ಮಾಡಿದ್ದರ ತೀರ್ಮಾನಗಳು, ರಿಸಲ್ಟ್ ಇವಾಗ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ನ ಪಾಸಿಟಿವ್ ಆಗಿ ನೀವು ತಗೊಳ್ಳಿ. ನಿಮ್ಮ ಆಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಭಾವನೆಗಳು ತುಂಬಾ ಇಂಪಾರ್ಟೆಂಟ್, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು. ಸಾಕಷ್ಟು ಸಾಕಷ್ಟು ಅವಕಾಶಗಳು ಇದೆ. ಅವಕಾಶಗಳಲ್ಲಿ ಯಾವ ಅವಕಾಶ ನಿಮ್ಗೆ ಇಂಪಾರ್ಟೆಂಟ್, ಯಾರು ಇಂಪಾರ್ಟೆಂಟ್, ಅದು ನೋಡಿ ನಿರ್ಧಾರ ತಗೊಳ್ಳಿ. ಜೊತೆಗೆ ಸಾಕಷ್ಟು ಅವಕಾಶಗಳು ನಿಮ್ಗೆ ಇದೆ. ಸಾಕಷ್ಟು ಜನರ ಪ್ರೀತಿ ಕೂಡ ಇದೆ. ಸಾಕಷ್ಟು ಅವಕಾಶಗಳು, ಪ್ರೀತಿ, ಆಫರ್ಸ್ ಎಲ್ಲವೂ ಕೂಡ ಇದೆ. ಯಾವ್ದು ಇಂಪಾರ್ಟೆಂಟ್ ಅದನ್ನ ಮಾತ್ರ ಚೂಸ್ ಮಾಡ್ತೀರಾ, ಅದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಹೊಸ ಪ್ರೀತಿ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಅನ್ನೋದ್ಕಿಂತ, ನೀವು ಇಷ್ಟಪಡುವಂತ ಪ್ರೀತಿ ನಿಮ್ಮನ್ನ 1000 ಜನ ಇಷ್ಟಪಡ್ತಿದ್ದಾರೆ. ಆದ್ರೆ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ, ಯಾವ್ದಕ್ಕೋಸ್ಕರ ಎಷ್ಟು ಸ್ಟಕ್ ಎನರ್ಜಿಲಿ ಇರ್ತೀರಾ, ಇನ್ನ ಯಾವಾಗ ನಿಮ್ಮ ಪ್ರೀತಿನ ನೀವು ಕೊಡ್ತೀರಾ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಪ್ರೀತಿನ ಅಥವಾ ನಿಮ್ಮ ಪ್ರೀತಿಯ ಗಣೇಶನ್ನ ನೀರ್ಪಾಲ್ ಮಾಡಬೇಡಿ. ಗಣೇಶ ನಿಮ್ಗೆ ಕೊಟ್ಟಿರುವಂತ ಆಶೀರ್ವಾದನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಡ್ಯುಯಲ್ ಪರ್ಸನಾಲಿಟಿ ಅನ್ನೋದ್ಕಿಂತ ತ್ರಿಬಲ್ ಪರ್ಸನಾಲಿಟಿ ಯಾರ್ದು ಇದೆ. ಮುಖವಾಡದ ಮನುಷ್ಯರಲ್ಲ, 3 ರೀತಿಯ ಒಂದಷ್ಟು ಮುಖವಾಡಗಳನ್ನ ಹಾಕೊಂಡಿದ್ದೀರ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೀವು ಕೂತಿರೋ ಕೊಂಬೆ ಮೇಲೆ ನೀವೇ ಕೂತ್ಕೊಂಡು ನೀವೇ ತಲೆದಂಡ ಅನ್ನೋ ರೀತಿಲಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಗೆ ಶತ್ರುಗಳು ಯಾರಿದ್ದಾರೆ, ಅವ್ರು ಯಾರು, ಅವ್ರ ಮುಖವಾಡ ಏನು, ಅದು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಎಂತೆಂಥ ದೊಡ್ಡ ದೊಡ್ಡವ್ರನ್ನೆಲ್ಲ ಹೀಗೆ ಬುಗುರಿ ಆಡಿಸ್ದಂಗೆ ಆಡಿಸ್ತೀರಾ ನೀವು ಈ ತಿಂಗಳು ಅನ್ನುವಂಥದ್ದು ಇದೆ. ಜೊತೆಗೆ ಪಾಪು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಲವರ್ ಬರುವಂಥದ್ದು, ತುಂಬಾ ಪ್ಯಾಷನ್ ಆಗಿ ಇರ್ತೀರಾ, ತುಂಬಾ ರೊಮ್ಯಾಂಟಿಕ್ ಆಗಿ ಇರ್ತೀರಾ. ಆಗ್ಲೇ ಹೇಳ್ದಂಗೆ ನೀವು ಯಾರಿಗೆ ಪ್ರೀತಿ ಕೊಡ್ಬೇಕು, ಏನ್ ಪ್ರೀತಿ ಕೊಡ್ಬೇಕು, ಯಾವ ವಿಚಾರಕ್ಕೆ ಪ್ರೀತಿನ ಹಿಡಿದಿಟ್ಕೊಂಡಿದ್ದೀರಾ, ಸೊ ಎಲ್ಲವೂ ಕೂಡ ನೀವು ಡಿಕ್ಲೇರ್ ಮಾಡ್ಕೊಳ್ಬೇಕು. ಸಾಕಷ್ಟು ತಿಳ್ಕೊಳ್ಬೇಕು. ತಿಳ್ಕೊಂಡಿರೋದನ್ನ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡಿರೋದ್ರಿಂದ ಒಂದಷ್ಟು ಹೇಗೆ ಹೇಳೋದು, ಒಂದಷ್ಟು ಸರಿಯಾದ ನಿರ್ಧಾರನ ತಗೊಳ್ಬೇಕಾಗಿರುವಂತ ಸಂದರ್ಭ ಬಂದಿದೆ. ತಗೊಳ್ಳಿ ಅನ್ನುವಂಥದ್ದು ಇದೆ. ಡಿವೈನ್ ಇಂಟ್ಯೂಷನ್ ನಿಮ್ ಜೊತೆ ಇದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗುತ್ತೆ. ನಿಮ್ಮ ಪ್ರೀತಿನ ಯಾರು ಹಿಡಿದಿಟ್ಟಿದ್ದಾರೆ, ಅಥವಾ ಯಾರ ಪ್ರೀತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಅಥವಾ ನಿಮ್ಮ ಪ್ರೀತಿನ ನಿಮ್ಗೆ ಸಿಗದ ಹಾಗೆ ತಡೆದಿರೋದು ಯಾರು, ಸಾಕಷ್ಟು ವಿಚಾರಗಳು ಇದೆ. ಸಾಕಷ್ಟು ವಿಚಾರಗಳಿಗೆ ಒಂದಷ್ಟು ಕ್ಲಾರಿಟಿಗಳು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸಾಕಷ್ಟು ವಿಚಾರಗಳಲ್ಲಿ, ಎಸ್ಪೆಷಲಿ ಪ್ರೀತಿ ವಿಚಾರಕ್ಕೆ, ಮದ್ವೆ ವಿಚಾರಕ್ಕೆ, ಅಥವಾ
ಪಾಸ್ಟ್ ಪರ್ಸನ್, ಪಾಸ್ಟ್ ಲೈಫ್ ಎನರ್ಜಿ ಎಲ್ಲದಕ್ಕೂ ಸೇರಿ ನಿಮ್ಗೆ ಉತ್ತರಗಳು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ತುಂಬಾ ಪಾಸಿಟಿವ್ ವೇಲಿ ನಿಮ್ಮ ಎನರ್ಜಿ ಅಪ್ಡೇಟ್ ಆಗತ್ತೆ ಅನ್ನುವಂಥದ್ದು ಇದೆ. ಡಿವೈನ್ ಜೊತೆ ನಿಮ್ಮ ಸಂಬಂಧ ಹೀಗೆ ಇರ್ಲಿ, ಭಕ್ತಿ ಮಾರ್ಗದಲ್ಲಿ ಹೆಚ್ಚು ಶಕ್ತಿನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಪನಿಂಗ್ ಸರ್ಕಲ್ ಅಂತ ಇದೆ. ಸಾಕಷ್ಟು ನಿಮ್ಮ 33 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ನಿಮ್ಮ ಪ್ರೊಟೆಕ್ಷನ್‌ಗೆ ಸಂಬಂಧಪಟ್ಟಂಗೆ ಒಂದಷ್ಟು ರಕ್ಷೆಯ ಅಗತ್ಯ ಇದೆ, ಹಾಕ್ಕೊಳ್ಳಿ. ಎಸ್ಪೆಷಲಿ ನಿಮ್ಮ ಕೈಗಳಿಗೆ ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೈಗಳಿಗೆ ರಕ್ಷೆನ ಹಾಕ್ಕೊಳ್ಳಿ. ಜೊತೆಗೆ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ, ಪಾಠಗಳನ್ನ ಸರಿಯಾಗಿ ಓದಿ ಅನ್ನುವಂಥದ್ದು ಇದೆ. ಮತ್ತೆ ಎಷ್ಟು ಸಿಂಪಲ್ ಆಗಿರ್ಲಿಕ್ಕೆ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸತ್ವ ಅಂತ ಇದೆ. ಸೊ ಸದ್ಯಕ್ಕೆ ನಿಮ್ಮ ಪರಿಚಯ ಜಗತ್ತಿಗೆ ಇಲ್ಲ, ಆದ್ರೆ ನಿಮ್ಮ ರಕ್ಷಣೆ ಜಗತ್ತಿನ ಹೊಣೆ, ಜೊತೆಗೆ ಜಗತ್ತಿನ ರಕ್ಷಣೆ ನಿಮ್ಮ ಹೊಣೆ ಅನ್ನುವಂಥದ್ದು ಇದೆ. ಸೊ ಇದೊಂದು ಈಕ್ವಲ್ ಗಿವ್ ಅಂಡ್ ಟೇಕ್ ರೀತಿ. ನೀವು ಯೂನಿವರ್ಸಿಗೆ ಏನು ಸೋಲ್ ಪರ್ಪಸ್ ಕೆಲಸ ಕೊಟ್ಟು ಕಳ್ಸಿದಾರೋ ಅದನ್ನ ನೀವು ಮಾಡಿ, ಅದೇ ಕೆಲಸನ ಯೂನಿವರ್ಸ್ ನಿಮ್ಗೋಸ್ಕರ ಮಾಡುತ್ತೆ. ಅದಕ್ಕೆ ಅಂತಾನೆ ನಿಮ್ಮ ಡಿವೈನ್ ಟೀಮ್ ನಿಮ್ ಜೊತೆ ಯಾವಾಗ್ಲೂ ಇದೆ. ನೀವು ಸುರಕ್ಷಿತವಾಗಿ ಇದೀರಾ ಅನ್ನುವಂಥದ್ದು ಇದೆ. ಸೊ ಆಗ್ಲೇ ಹೇಳ್ದಂಗೆ 33, 34 ನಿಮ್ಮ ಲೈಫನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಜೇಡ ತನ್ನ ಸುಂದರವಾದ ಬಲೆನ ಹೆಣೆದ್ಬಿಟ್ಟು ಅದ್ರೊಳಗೆ ತಾನೇ ಸಿಕ್ಕಾಕೊಂಡು ಹೊರಳಾಡಿ ಪ್ರಾಣ ಬಿಡೋ ಹಾಗೆ ಆಗಬಾರ್ದು. ಸೊ ನಿಮ್ಮ ಬಲೆಯಲ್ಲಿ ಬೇರೆಯವ್ರನ್ನ ಬೀಳ್ಸಕ್ಕಿಂತ ಮುಂಚೆ ನೀವೇ ಟ್ರ್ಯಾಪ್ ಆಗ್ಬಿಟ್ಟಿದ್ದೀರೇನೋ ಅಂತ ಅನ್ನಿಸ್ತಾ ಇದೆ. ಸೊ ಆ ಟ್ರ್ಯಾಪಿಂಗ್ ಎನರ್ಜಿಯಿಂದ ಹೊರಬರೋದಕ್ಕೆ ಸಾಧ್ಯ ಆದ್ರೆ ಹೊರಬನ್ನಿ ಅನ್ನುವಂಥದ್ದು ಇದೆ. ಅದಕ್ಕೇನೆ ನಿಮ್ಗೆ ಅನಿಮಲ್ ಗೈಡೆನ್ಸ್ ಅನ್ನುವಂಥದ್ದು ಬರ್ತಾ ಇರೋದು. ಜೊತೆಗೆ ಗುಬೆ ಕಲ್ಲಮ್ಮನ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ನಂಬಿ ಅದ್ರ ಪ್ರಕಾರ ನೀವು ಮುಂದುವರಿರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಗೆ ಬರ್ಡ್ ಎನರ್ಜಿ, ಕಾಗೆಗಳ ಎನರ್ಜಿ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಕಾಗೆಗಳಿಗೆ ಒಂದಷ್ಟು ಸಮಸ್ಯೆಗಳು ಬರ್ತಾ ಇದೆ, ಒಂದಷ್ಟು ಅವಕ್ಕೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಅದೆಲ್ಲ ಸರಿ ಹೋಗ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಹಳೇದನ್ನ ಬಿಟ್ಟಾಕಿ, ಎಕ್ಸ್ ಎನರ್ಜಿನ ಬಿಟ್ಟಾಕಿ ಪಾಸಿಟಿವ್ ಎನರ್ಜಿ ಕಡೆ ನಿಮ್ಮ ಲೈಫನ್ನ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಅನ್ಲೈಕ್ಲಿ ಕೆಲವು ವಿಚಾರಗಳು ನೀವ್ ಅನ್ಕೊಂಡಂಗ ಆಗೋದಿಲ್ಲ. ನೀವ್ ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ನಂಬಿ ಅನ್ನುವಂಥದ್ದು ಇದೆ. ಇಫ್ ಯು ಬಿಲೀವ್, ನಿಮ್ಗೆ ನಂಬಿಕೆ ಇರುವಂತ ಕೆಲಸಗಳನ್ನಷ್ಟೇ ಮಾಡಿ. ನಿಮ್ಗೆ ನಂಬಿಕೆ ಇಲ್ಲದಂತ ಯಾವುದೇ ಕೆಲಸಗಳನ್ನು ನೀವು ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ನಂಬಿಕೆ ನಿಮ್ಗೆ ಪರ್ಫೆಕ್ಟ್ಲಿ ನಂಗಿದು ನಂಬಿಕೆ ಇದೆ, ನನ್ಗೆ ಇದ್ರ ಮೇಲೆ ಭರವಸೆ ಇದೆ ಅಂದ್ರೆ ಅಂಥದಕ್ ಮುಂದುವರಿರಿ, ಇಲ್ಲ ಅಂದ್ರೆ ಮುಂದುವರಿಲಿಕ್ಕೆ ಹೋಗ್ಬೇಡಿ. ಸೊ ನೀವ್ ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ಕೆಲವು ವಿಚಾರಗಳಿಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಫೇರಿ ವಿಚಾರವಾಗಿ ಒಂದಷ್ಟು ರಕ್ಷಾ ಏಂಜಲ್ಗಳು ನಿಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ. ನಿಮ್ಗೆ ಅಗತ್ಯವಾಗಿ ಇರುವಂಥದ್ದು ಪ್ರೀತಿ. ಎಸ್ಪೆಷಲಿ ಒಂದು ಫೀಮೇಲ್ ಪ್ರೀತಿಗೋಸ್ಕರ ಹಾತೊರಿತಾ ಇದ್ದೀರಾ. ಆ ಪರ್ಸನ್ ಕ್ವೀನ್ ತರ ನಿಮ್ಮ ಜೀವನದ ರಾಣಿ ಅವಳು. ಸೊ ಅವಳು ಈವನ್ ನೀವು ಮೇಲ್ ಆಗಿದ್ರು ಫಿಮೇಲ್ ಆಗಿದ್ರು ನೀವು ಹಾತೊರಿತಾ ಇರೋದು ಫೀಮೇಲ್ ಪ್ರೀತಿಗೇನೆ ಅಂತ ಅನ್ಸುತ್ತೆ. ಸೊ ಕರೆಂಟ್ ಸಿಚುವೇಶನ್ ಒಂದಷ್ಟು ಪಾಸಿಟಿವ್ ರಿಸಲ್ಟ್ ತರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಕತ್ತಲಿನಿಂದ ಬೆಳಕಿನೆಡೆಗೆ ನಿಮ್ಗೆ ಈ ಏಂಜಲ್ಸ್ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಯಾವ ಒಂದು ಬದಲಾವಣೆ ಬೇಕಿತ್ತು ಆ ಬದಲಾವಣೆನ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕಲರ್ ಕೂಡ ಚೇಂಜ್ ಆಗುತ್ತೆ. ನಿಮ್ಮ ಸ್ಕಿನ್ ಕಲರ್ ತುಂಬಾ ಕಪ್ಪಗಿದ್ರಿ ಅಥವಾ ತುಂಬಾ ಡಾರ್ಕ್ ಸ್ಕಿನ್ ಆಗೋಗಿತ್ತು, ಟ್ಯಾನ್ ಆಗೋಗಿತ್ತು ಅಂದ್ರೆ ಅದು ಕೂಡ ಸರಿ ಹೋಗುತ್ತೆ. ಮತ್ತೆ ನಿಮ್ಮ ಬ್ಯೂಟಿ ಮತ್ತೆ ಸರಿ ಹೋಗುತ್ತೆ. ಇನ್ನ ಹೆಚ್ಚಿನ ಸೌಂದರ್ಯ ನಿಮ್ಮದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ಸೆಲ್ಫ್ ನೀವು ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಬ್ಯೂಟಿ ಹೆವಿಯಾಗಿ ಹೆಚ್ಚು ಸೌಂದರ್ಯ ಬರುವಂತ ಸಾಧ್ಯತೆ ಇದೆ. ನ್ಯಾಚುರಲ್ ಆಗಿ ಹೇಗೆ ಅಂದ್ರೆ ಮೆಡಿಟೇಷನ್ ಇಂದ ಸಾಕಷ್ಟು ಎನರ್ಜಿಗಳು ನಿಮ್ಮಿಂದ ಹೇಗೆ ಹೇಳೋದು ಎನರ್ಜಿ ಅಪ್ಡೇಟ್ ಆಗೋದ್ರಿಂದ ಅಂತ ಹೇಳಬಹುದು. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಫೆಬ್ರವರಿ ಮಂತ್ ಇಂದಾನೆ ನಿಮ್ಗೆ ಚೆನ್ನಾಗಿದೆ.
ಸೊ ತುಂಬ ವರ್ಷದಿಂದ ಕಾಯ್ತಾ ಇದ್ದಂತೆ ಕೆಲವು ವಿಚಾರಗಳು ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬರುವಂಥ ಸಾಧ್ಯತೆ ಇದೆ. ಸೌತ್ ವೆಸ್ಟ್ ಡೈರೆಕ್ಷನ್ ನಿಮಗೆ ಹೆಚ್ಚು ಅನುಕೂಲ ಅಂತ ಅನ್ಸುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಒಂದು ಎಸ್ ಅಂತ ಇದೆ. ಜೊತೆಗೆ ನಿಮ್ಮ ಒಂದಷ್ಟು ಫ್ಯಾಮಿಲಿ ರಿಲೇಟೆಡ್ ಆಸ್ತಿ ವಿಚಾರವಾಗಿ ಏನಾದರೂ ಇದೆ, ಅದು ಸಕ್ಸಸ್ಫುಲಿ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ಒಂದಷ್ಟು ಮೀಟಿಂಗ್ ಕೂಡ ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ಯಾರನ್ನೋ ಮಾಡ್ತೀರಾ. ಜೊತೆಗೆ ನಿಮ್ಮನ್ನ ಮದುವೆ ಆಗುವಂಥ ವ್ಯಕ್ತಿ ನಿಮ್ಮ ಸಂಬಂಧಿಕರಲ್ಲೇ ಯಾರೋ ಒಬ್ರು ಇರ್ತಾರೆ ಅಥವಾ ದೂರದ ಸಂಬಂಧಿಕರು ಆಗಿರಬಹುದು. ಅವ್ರು ಬಂದು ಕೂತು ನಿಮ್ಮ ಹತ್ರ ಮಾತಾಡ್ತಾರೆ ಮದುವೆ ಬಗ್ಗೆ. ನಿಮ್ಮ ಪರ್ಸನ್ ಒಂದು ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಆ ಫ್ಯಾಮಿಲಿ ಮೆಂಬರ್ಸ್ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡಿ ದುಡ್ಡಿನ ವಿಚಾರದಲ್ಲಿ. ಸೊ ಇಷ್ಟು ದಿನ ಹೇಗೆ ನಡೀತಿದೆಯೋ ನಿಮ್ಮ ಫೈನಾನ್ಷಿಯಲ್ ವಿಚಾರ ಹಾಗೆ ಚೆನ್ನಾಗಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಕೆರಿಯರ್ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಏನೋ ಒಂದಷ್ಟು ಒಳ್ಳೆಯ ಪ್ರಯೋಜನಗಳು, ಉಪಯೋಗಗಳು, ಸಕ್ಸಸ್ ಬರುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಆರೋಗ್ಯದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಸರಿಯಾದ ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಟ್ ಮೈಂಡ್ ನಿಮ್ಮದಾಗಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವೃಷಭ ರಾಶಿ ಮತ್ತೆ ಕನ್ಯಾ ರಾಶಿ ಮತ್ತೆ ಮಕರ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ರೂಟ್ ಚಕ್ರದ ಕಡೆ ಹೆಚ್ಚಿನ ಗಮನನ ಕೊಡಿ. ದಿನಾಗ್ಲೂ ಸೂರ್ಯ ನಮಸ್ಕಾರ ಮಾಡಿ, ಭೂಮಿ ತಾಯಿಗೆ ಒಂದು ಕೃತಜ್ಞತೆಯ ನಮಸ್ಕಾರನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಮುಖದ ಮುಂದೆ ಕೆಲವು ಸತ್ಯಗಳು ಬರುತ್ತೆ. ಕೆಲವರ ಬಿಹೇವಿಯರು ನಿಮ್ಗೆ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಂಡು ಮುಂದುವರಿ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ದುಡುಕಿ ಯಾವ ನಿರ್ಧಾರನೂ ತಗೊಂಬೇಡಿ ಅನ್ನುವಂಥದ್ದು. ನಿಮ್ಮ ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿ, ಪಾಸ್ಟ್ ಲೈಫಿನಲ್ಲಿ ಯಾವುದೋ ಒಂದು ಎರಾಲಿ ಆದಂಥ ಘಟನೆಗಳು ಈಗ ಮತ್ತೆ ಆಗುವಂಥದ್ದು, ಮತ್ತೆ ಅದು ರಿಪೀಟೆಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಗ್ರೀಸ್ ಅಥವಾ ಗ್ರೀಕ್ ಅಥವಾ ರೋಮನ್ ಪ್ರದೇಶಗಳಲ್ಲಿ ಒಂದಷ್ಟು ತೊಂದರೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಬದಲಾವಣೆ, ಒಂದಷ್ಟು ಪೋರ್ಟಲ್ ಓಪನ್ ಆಗತ್ತೆ. ನೆಕ್ಸ್ಟು ಈಗ 3-3ಗೆ ಅದು ಪೋರ್ಟಲ್ ಓಪನ್ ಆಗುತ್ತೋ, ನಂಗೇನೋ 11-11 ಪೋರ್ಟಲಿಗೆ ಏನೋ ಬದಲಾವಣೆ ಆಗುತ್ತೆ ಗ್ರೀಸ್ ಅಥವಾ ರೋಮನ್ ದೇಶಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ಸೊ ಒಂದಿಷ್ಟು ಗಿಲ್ಟ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗಿಲ್ಟ್ ಇಟ್ಕೊಂಡಿದ್ದೀರಾ ನೀವು ಮನಸ್ಸಲ್ಲಿ. ಯಾರ್ದೋ ವಿಚಾರಗಳನ್ನ ತಲೆ ಮೇಲೆ ಹೊತ್ಕೊಂಡು ಒದ್ದಾಡುವಂಥ ಅಗತ್ಯ ಇಲ್ಲ. ನಿಮ್ಮ ಗಿಲ್ಟಿಂದ ನೀವು ಹೊರಗೆ ಬಂದರೆ ಒಳ್ಳೇದಾಗತ್ತೆ. ಒಂದು ಹಿಂದೆ ತಗೊಂಡಿರುವಂಥ ನಿರ್ಧಾರ ನಿಮ್ಮ ಜೀವನದಲ್ಲಿ ಕ್ಷಮಿಸಕ್ಕಾಗದೇ ಇರುವಂಥ ಅಪರಾಧ ಅಂತ ಅನ್ಸಕ್ಕೆ ಶುರುವಾಗಿದೆ. ಅಥವಾ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಇರಬಹುದು. ಅದು ನಿಮ್ಮ ತೂಕದ ಬಗ್ಗೆ ಇರಬಹುದು, ಅಥವಾ ನಿಮ್ಮ ಬಗ್ಗೆ ನೀವು ತಗೊಂಡಿರುವಂಥ ನಿರ್ಧಾರ ಇರಬಹುದು, ಅಥವಾ ಬೇರೆ ಯಾರಿಗೋ ನೀವು ಕೊಟ್ಟಂಥ ಅವಕಾಶ ಇರಬಹುದು. ಈಗ ಇದೆಲ್ಲವನ್ನು ಯೋಚನೆ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಅದನ್ನ ಬಿಟ್ಟು ಮುಂದುವರಿಬೇಕು. ಮುಂದೆ ಏನ್ ಮಾಡಬಹುದು ಇದ್ರ ಕಡೆ ಹೆಚ್ಚಿನ ಗಮನ ಕೊಟ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ದ ಸ್ಟಾರ್. ಸೊ ನೀವೊಂದು ಸ್ಟಾರ್ ರೀತಿ ಇದ್ದೀರಾ. ಹಾಗಾಗಿ ನಿಮ್ಮ ಸ್ಟಾರ್ ವ್ಯಾಲ್ಯೂನ ನೀವು ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲೂ ಕೂಡ ನೀವೊಬ್ಬ ಸ್ಟಾರ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಗೆ ನಿಮ್ಮ ಪೂರ್ವಜರಿಂದ ತುಂಬಾ ಆಶೀರ್ವಾದ ಇದೆ. ತುಂಬ 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 ಆಶೀರ್ವಾದ ಇದೆ. ನಿಮಗೆ ಗೊತ್ತಿಲ್ಲ, ನಿಮಗೆ ತುಂಬಾ ಆಶೀರ್ವಾದ ಇದೆ. ನಿಮ್ಮ ಬೆಳಿಗ್ಗೆ ಸಂಜೆ ಯಾವಾಗಲೂ ನಿಮಗೆ ನಿಮ್ಮ ಜೀವನ ಇರೋದೇ ಆಶೀರ್ವಾದದ ಮೇಲೆ. ಸೊ ಹಾಗಾಗಿ ಹೃದಯನ ಭಾರ ಮಾಡ್ಕೊಳ್ಬೇಡಿ. ತುಂಬಾ ಬೇಜಾರಲ್ಲಿ, ದುಃಖದಲ್ಲಿ ಇರಬೇಡಿ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಪೂರ್ವಜರಿಗೆ ಯಾವಾಗಲೂ ಕೃತಜ್ಞತಾ ಭಾವದಿಂದ ಇರಿ. ಅವ್ರೇನಾದ್ರೂ ಕೆಟ್ಟವರಾಗಿದ್ರೆ, ನಿಮ್ಮ ಪೂರ್ವಜರು ಕೆಟ್ಟ ಕರ್ಮಗಳನ್ನ ಮಾಡಿ ಅಲ್ದಾಡಿ ಒಂದಷ್ಟು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ರೆ, ಅಥವಾ ಒಂದಷ್ಟು ಪಿತೃದೋಷ ಇದ್ರೆ, ಅವರ ಹೆಸರಲ್ಲಿ ಪೂಜೆ ಪುನಸ್ಕಾರ ಮಾಡಿ, ದಾನ ಧರ್ಮ ಮಾಡಿ ಅವರನ್ನ ಕ್ಷಮಿಸಿ ಮುಕ್ತಿ ಲೋಕಕ್ಕೆ ಕಳಿಸು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಇಡಿ. ಇನ್ ಕೆಲವರಿಗೆ ನಿಜವಾಗ್ಲೂ ಒಳ್ಳೊಳ್ಳೆ ಪೂರ್ವಜರೇ ಇದ್ದಾರೆ. ನಿಮ್ಗೆ ಅವರೆಲ್ಲರ ಆಶೀರ್ವಾದ ಇದೆ. ಜೊತೆಗೆ ನಿಮ್ಮ ಹಿಡನ್ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು, ಹಿಡನ್
ಸ್ಪಿರಿಚುವಲ್ ಟೀಮ್ ಅಥವಾ ಸ್ಪಿರಿಟ್ ಟೀಮಿಂದ ಕೂಡ ನಿಮಗೆ ಆಶೀರ್ವಾದ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೀವು ಅನುಭವಿಸ್ತಾ ಇರುವಂಥ ಸಮಸ್ಯೆಗಳು ಏನಿದೆ ನಿಮ್ಮ ಬ್ಲಡ್ ಲೈನ್ದು ಇದೆ. ಬ್ಲಡ್ ಲೈನ್ ಅಂದರೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಸಮಸ್ಯೆಗಳು, ಅವ್ರು ಮಾಡಿರುವಂಥ ಒಂದಷ್ಟು ರಿಲೇಶನ್ಶಿಪ್ಪಲ್ಲಿ ಆಗಿರುವಂಥ ತೊಂದರೆಗಳು, ನಿಮ್ಮದೇ ಆದಂಥ ಭಯಗಳು ನಿಮ್ಮನ್ನು ಕಾಡ್ತಾ ಇದೆ. ಸೊ ಹಾಗಾಗಿ ಕೆಲವು ಸತಿ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾಗತ್ತೆ. ನಿಮ್ಮನ್ನು ನೀವು ಯೂನಿವರ್ಸ್ ಜೊತೆ ಅಥವಾ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಕನೆಕ್ಟ್ ಆಗಿಬಿಟ್ಟು ನಿಮಗೆ ನೀವೇ ಹೇಳ್ಕೊಳ್ಳಿ. ಇಲ್ಲ ಒಂದು ದೀಪನ ಹಚ್ಚಿಟ್ಬಿಟ್ಟು ದೇವ್ರ ಮನೇಲಿ ಕೂತ್ಕೊಂಡು ನನ್ನನ್ನು ಕ್ಷಮಿಸು, ನನ್ನನ್ನು ಈ ಎಲ್ಲ ಬಂಧನಗಳಿಂದ ಮುಕ್ತಿಗೊಳಿಸು ಅಂತ ಕೇಳ್ಕೊಳ್ಳಿ. ನಾನು ಕೆಲವ್ರನ್ನ ಕ್ಷಮಿಸ್ತೀನಿ, ನನಗೂ ಕೆಲವರು ಕ್ಷಮೆ ಕೊಡೋ ಹಾಗೆ ಮಾಡು ಅಂತ ಕೇಳ್ಕೊಳ್ಳಿ. ಖಂಡಿತ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಲವಂಗದ ಎಣ್ಣೆನ ಒಂದು ಸ್ವಲ್ಪ ಹಚ್ಚಿ ಲವಂಗದ ಎಣ್ಣೆ ಬಿಟ್ಟು ದೀಪನ ಹಚ್ಚಿ ಇದರಿಂದ ವಿಶೇಷವಾಗಿ ನೀವು ಹೀಲಿಂಗ್ ಮಾಡ್ಕೊಳ್ಬೇಕಾದ್ರೆ ಅಥವಾ ಯಾರಿಗಾದರೂ ಪ್ರಾರ್ಥನೆ ಇಡಬೇಕಾದ್ರೆ ಕೇಳಿಕೊಂಡು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಭುವನೇಶ್ವರಿ ದೇವಿ ಇದ್ದಾರೆ. ಸೊ ಭೂಮಿ ವಿಚಾರಕ್ಕೇನೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ನಿಮಗೆ ಆಶೀರ್ವಾದ, ನಿಮ್ಮ ಸೌಂದರ್ಯ ವಾಪಸ್ ಬರೋ ಹಾಗೆ, ಭೂಮಿಯ ವಿಚಾರದಲ್ಲಿ ನಿಮಗೆ ಹೆಚ್ಚು ಅನುಕೂಲ ಆಗೋ ಹಾಗೆ ನಿಮಗೆ ಆಶೀರ್ವಾದ ಅನ್ನೋದು ಇದೆ. ನೀವು ಅನ್ಕೊಂಡಿರುವಂಥ ಕೆಲಸಗಳು ಇನ್ನು 24 ದಿನಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ. 444 ಇದೆ ಇಲ್ಲಿ ಏಂಜಲ್ ನಂಬರ್. ನಿಮಗೆ ಪ್ರೊಟೆಕ್ಷನ್ ಕೂಡ ಇದೆ. ಜೊತೆಗೆ ವೆರೆವರ್ ಯು ಆರ್ ಬಿ ಆಲ್ ದೇರ್. ಸೊ ನೀವೆಲ್ಲೇ ಇದ್ರು ಹೇಗೆ ಇದ್ರು ಪರಿಪೂರ್ಣವಾಗಿ ಇರುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಫುಲ್ಲಾಗಿ ನೋಡ್ಕೊಳ್ಳಿ. ಪ್ರೀತಿ ಬರೋದ್ರಲ್ಲಿ ಇದೆ, ಫೈನಾನ್ಷಿಯಲಿ ಸಕ್ಸಸ್ ಬರೋದ್ರಲ್ಲಿ ಇದೆ, ಫಾರಿನಿಂದ ಕರೆನ್ಸಿ ಬರುವಂಥದ್ದು ಕೂಡ ಇದೆ. 75 ಇಯರ್ಸ್ ಪ್ಲಾಟಿನಮ್ ಜೂಬಿಲಿ ಯಾರೋ ಆಚರಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ವಯಸ್ಸಾದ ವ್ಯಕ್ತಿಯಿಂದ ನಿಮಗೆ ಮಾರ್ಗದರ್ಶನ ಸಿಗೋದ್ರಲ್ಲಿ ಇದೆ. ನಿಮ್ಮ ಕನಸುಗಳು ನನಸಾಗೋದ್ರಲ್ಲಿ ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಇನ್ನ ಹೆಚ್ಚಿನ ಅನುಕೂಲ ಆಗೋದ್ರಲ್ಲಿ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಅನುಕೂಲ ಅನ್ನೋದು ಇದೆ. ಇದಿಷ್ಟು ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳು 2026ರಲ್ಲಿ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಇದು ನಾಟ್ ಓನ್ಲಿ ಮಾರ್ಚ್, ನೀವು ಏಪ್ರಿಲಲ್ಲಿ ನೋಡಲಿ, ಮೇಲ್ ನೋಡಲಿ, ಇದು ರೆಸೊನೇಟ್ ಆದರೆ ಖಂಡಿತವಾಗ್ಲೂ ಇದು ನೀವು ತಗೊಳ್ಬೇಕು, ತಗೊಳ್ಳಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಡಿವೈನ್ ಟೈಮಿಗೋಸ್ಕರ ಕಾಯ್ತಾ ಇರಿ. ತಪ್ಪು ಮಾತಾಡಬೇಡಿ, ಕರೆಕ್ಟಾಗಿ ಮಾತಾಡಿ. ಸೊ ಮಾತಿನ ಮೇಲೆ ಹಿಡ್ತಾ ಇರಲಿ. ಸೊ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹೇಳ್ತಾ, ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಗತ್ಯ ಇರೋರು, ಅವಶ್ಯಕತೆ ಅನಿಸೋರು ಗ್ರಹಣದ ಶಾಂತಿನ ಮಾಡಿಸ್ಕೊಳ್ಳಿ. ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ. ಟೇಕ್ ಕೇರ್. ಬಾಯ್. ನಮಸ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. The Shrivak Devi Tarot channel is so glad to see you again. Thank you for watching our tarot card readings today.